ಶಿವಮೊಗ್ಗದ ಮಾನಸ ಟ್ರಸ್ಟ್ನ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ವತಿಯಿಂದ ಏಪ್ರಿಲ್ 11-12ರಂದು ರಾಷ್ಟ್ರಮಟ್ಟದ ವಿಚಾರ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಈ ವಿಚಾರಣಾ ಸಂಕಿರಣ ಮಲ್ಲಿಗೇನಹಳ್ಳಿಯ ಜ್ಞಾನಪದ ಆವರಣದಲ್ಲಿ ನಡೆಯಲಿದೆ ಎಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ ಸಂಧ್ಯಾ ಕಾವೇರಿ ಮಾಹಿತಿ ನೀಡಿದರು. ತಮ್ಮೆಲ್ಲರ ಮೂಲಕವಾಗಿ ಸಾರ್ವಜನಿಕರಿಗೆ ತಿಳಿಸ್ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಮಾನಸ ಟ್ರಸ್ಟ್ ಇದರ ಅಡಿಯಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಕುವೆಂಪು ವಿಶ್ವವಿದ್ಯಾಲಯದ ಸಂಯೋಜನೆಯೊಂದಿಗೆ 2017ರಲ್ಲಿ ಪ್ರಾರಂಭ ಆಯಿತು. ಒಂದು ಸಂತೋಷದ ವಿಷಯ ಅಂದರೆ ಎಲ್ಲ ಉನ್ನತ ಶಿಕ್ಷಣದ ಮೈಲಿಗಲ್ಲುಗಳನ್ನು ನಾವು ದಾಟ್ತಾ ಇದೀಗ ನಮ್ಮ ಮನಃಶಾಸ್ತ್ರ ವಿಭಾಗಕ್ಕೆ ಸ್ನಾತಕೋತ್ತರ ಅಧ್ಯಯನ ಮನಃಶಾಸ್ತ್ರ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯದ ಮನಃಶಾಸ್ತ್ರ ಸಂಶೋಧನಾ ಕೇಂದ್ರವಾಗಿ ಮಾನ್ಯತೆಯನ್ನು ಹೊಂದಿದೆ. 2025ನೇ ಸಾಲಿನಲ್ಲಿ ನಮಗೆ ಈ ಒಂದು ಆದೇಶವನ್ನು ಕುವೆಂಪು ವಿಶ್ವವಿದ್ಯಾಲಯ ನೀಡಿ ಒಂದು ಮಾನ್ಯತೆಯನ್ನು PhD ಪದವಿಗಾಗಿ ನೀಡಿದೆ. ಇನ್ನು ಮುಂದಿನ ಸದ್ಯದಲ್ಲೇ ಕುವೆಂಪು ವಿಶ್ವವಿದ್ಯಾಲಯ PhDಗೆ ಕಾಲ್ ಮಾಡುವಾಗ ನೋಟಿಫಿಕೇಷನನ್ನು ಕೊಡುವಾಗ ನಮ್ಮ ಕಾಲೇಜಿನ ಮನಃಶಾಸ್ತ್ರ ವಿಭಾಗವನ್ನು ಕೂಡ ಸೇರಿಸ್ತಾ ಇದೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ವಿಷಯ. ಈಗಾಗಲೇ ಕುವೆಂಪು ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಮ್ಮ ಕಾಲೇಜು 2 ರಾಷ್ಟ್ರೀಯ ಸಮ್ಮೇಳನ ಹಿಂದಿನ ವರ್ಷಗಳಲ್ಲಿ ನಡೆಸಿತ್ತು. ಇದೀಗ 3ನೇ ರಾಷ್ಟ್ರೀಯ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಏಪ್ರಿಲ್ 10 ಹಾಗೂ 11ರಂದು ಮಾನಸ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ, ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜುಗಳು ಹಾಗೆ ಕುವೆಂಪು ವಿಶ್ವವಿದ್ಯಾಲಯದ ಒಂದು ಸಹಯೋಗದೊಂದಿಗೆ ಈ ವಿಚಾರ ಸಂಕಿರಣ ಸಮ್ಮೇಳನವನ್ನು, ರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೇವೆ. ಇದರ ಮುಖ್ಯವಾದಂಥ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ ಡಿಸಿಪ್ಲಿನಾರಿಟಿ ಆ್ಯಂಡ್ ದ ಫ್ಯೂಚರ್ ಆಫ್ ಹೈಯರ್ ಎಜುಕೇಷನ್ ಅಂತ. ತಮಗೆಲ್ಲ ಗೊತ್ತಿರುವ ಹಾಗೆ ಇದು AI ಯುಗ. ಈ AI ಯುಗ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿರಬೇಕಾದ್ರೆ, ಶಿಕ್ಷಣವನ್ನು ಕೂಡ ಈಗ ವ್ಯಾಪಿಸ್ತಾ ಇರಬೇಕಾದ್ರೆ ಉನ್ನತ ಶಿಕ್ಷಣದಲ್ಲಿ ಇದನ್ನು ಅಳವಡಿಸುವಂಥ ಹಲವಾರು ಸಾಧ್ಯತೆಗಳನ್ನು ನಾವಿವತ್ತು ಚರ್ಚಿಸಬೇಕಾಗಿದೆ. ಅದರ ಜೊತೆಗೆ ಅದರಲ್ಲಿರುವಂಥ ಸವಾಲುಗಳನ್ನು ಕೂಡ ಚರ್ಚಿಸಬೇಕಾಗಿದೆ ಅನ್ನುವಂಥ ಒಂದು ಮುಖ್ಯವಾದಂಥ ಅಂಶದೊಂದಿಗೆ, ಹಾಗೂ ಈಗಿನ ಎಲ್ಲ ಶಿಕ್ಷಣಗಳು ಕೂಡ ಇಂಟರ್ ಡಿಸಿಪ್ಲಿನಾರಿಟಿ ಅಂದರೆ ಅಂತರ್ಶಿಸ್ತೀಯ ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರೋದರಿಂದ ಈ 2 ಮುಖ್ಯ ವಿಷಯಗಳನ್ನು ಮುಂದಿನ ಉನ್ನತ ಶಿಕ್ಷಣದಲ್ಲಿ ಹೇಗೆ ಅಳವಡಿಸ್ಬೋದು ಅನ್ನೋದನ್ನು ಸಂಶೋಧನಾತ್ಮಕವಾದಂಥ ಪ್ರಯತ್ನಗಳೊಂದಿಗೆ ವಿಚಾರ ಮಾಡೋದಕ್ಕಾಗಿ ಈ ಒಂದು ವಿಚಾರ ಸಂಕಿರಣವನ್ನು, ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮ್ಮೇಳನದ ಉದ್ಘಾಟನೆ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕಿನಂದು ಕಾಲೇಜಿನ ಆವರಣ ಮಲ್ಲಿಗೇನಹಳ್ಳಿನಲ್ಲಿ ಈಗ ನಮ್ಮ ಕಾಲೇಜಿದೆ, ಅದು ಜ್ಞಾನಪಥ ಕ್ಯಾಂಪಸ್ ಅಂತ ಕರೆದಿದ್ದೀವಿ. ಅದನ್ನ ಇಲ್ಲಿ ಈ ಒಂದು ಸಮ್ಮೇಳನ ನಡೀಲಿಕ್ಕಿದೆ. ಅದರ ಉದ್ಘಾಟನೆಯನ್ನು ನಮ್ಮ ಗೌರವಾನ್ವಿತ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರು ನಡೆಸಲಿಕ್ಕಿದ್ದಾರೆ. ಹಾಗೆ ಅದೇ ದಿನ ಕೀನೋಟ್ ಅಡ್ರೆಸ್, ದಿಕ್ಸೂಚಿ ಭಾಷಣವನ್ನು ಬೆಂಗಳೂರಿನ IIM ಕಾಲೇಜಿನ ಡಾಕ್ಟರ್ ದೀಪ್ತಿ ಗಣಪತಿ ಅನ್ನೋರು ಕೀನೋಟ್ ಅಡ್ರೆಸ್ಸನ್ನು, ದಿಕ್ಸೂಚಿ ಭಾಷಣವನ್ನು ನಡೆಸಲಿಕ್ಕಿದ್ದಾರೆ. ಈ 2 ದಿನಗಳ ಸಮ್ಮೇಳನಗಳಲ್ಲಿ ಈ ಎಲ್ಲ ವಿಷಯಗಳ, ಅಂತರ್ಶಿಸ್ತೀಯ ಕ್ಷೇತ್ರಗಳ, ಬೇರೆ ಬೇರೆ ವಿಷಯಗಳ ಉನ್ನತ ಶಿಕ್ಷಣ ತಜ್ಞರು ಹಾಗೆ ಸಂಶೋಧಕರು ಭಾಗವಹಿಸಲಿಕ್ಕಿದ್ದಾರೆ ವಿಷಯ ತಜ್ಞರಾಗಿ. ಉದಾಹರಣೆಗೆ ಮೊದಲ ದಿನ ಒಂದು ಪ್ಯಾನಲ್ ಡಿಸ್ಕಷನ್ ಅಂತ ನಡೆಯುತ್ತೆ. ಈ ಪ್ಯಾನಲ್ ಡಿಸ್ಕಷನ್ನಲ್ಲಿ ನಮ್ಮ ಶಿವಮೊಗ್ಗದವರೇ ಆದಂಥ ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ ಅವರು ವೈದ್ಯಕೀಯ ವಿಭಾಗದಿಂದ, ಮನೋವೈದ್ಯಕೀಯ ವಿಭಾಗದಿಂದ ಪ್ರಸಿದ್ಧ ಮನೋವೈದ್ಯೆಯಾಗಿರುವಂಥ ಡಾಕ್ಟರ್ ಪ್ರೀತಿ ಶಾನ್ಭಾಗ್ ಅವರು, ಹಾಗೆ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಿಂದ ಜಗತ್ತಿನಲ್ಲಿ ಒಬ್ಬ ವಿಜ್ಞಾನಿಯಾಗಿ ಗುರುತಿಸಲ್ಪಟ್ಟಿರುವಂಥ ಪ್ರೊಫೆಸರ್ BE ಕುಮಾರಸ್ವಾಮಿ ಅವರು, ಹಾಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಬೆಳಗಾವಿನಿಂದ ನಮ್ಮ ಪ್ರೊಫೆಸರ್ ಅಶೋಕ್ ಡಿಸೋಜಾ ಅನ್ನೋರು ಪ್ಯಾನಲ್ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪ್ಯಾನಲ್ ಡಿಸ್ಕಷನ್ನ ನಿರ್ವಹಣೆಯನ್ನು ನಮ್ಮವರೇ ಆದಂಥ ಡಾಕ್ಟರ್ ರಾಜೇಂದ್ರ ಚಂದಿ ಅವರು ನಡೆಸ್ಕೊಡ್ಲಿಕ್ಕಿದ್ದಾರೆ. ಅದರ ನಂತರ ಮಧ್ಯಾಹ್ನ ಮೇಲೆ ಕ್ರಿಯಾ ಯೂನಿವರ್ಸಿಟಿಯ ಡಾಕ್ಟರ್ ಪೃಥ್ವಿದತ್ತ ಶೋಭಿ ಅನ್ನುವಂಥವರ ಒಂದು ಪ್ಲೆನರಿ ಸೆಷನ್ ಅಂತ ಕರಿತೀವಿ, ಅಂದರೆ ಮುಖ್ಯ ಭಾಷಣ ನಡೀಲಿಕ್ಕಿದೆ. ಇದರ ಜೊತೆಗೆ ಆ ದಿನ ನಾವು ಸುಮಾರು 150 ಸಂಶೋಧನಾ
ಪ್ರಬಂಧಗಳನ್ನು ಮಂಡಿಸಲಿಕ್ಕೆ ನಮ್ಮ ಕಾಲೇಜಿಗೆ ಆ ದಿನ ಆಗಮಿಸ್ತಿದ್ದಾರೆ. ಬೇರೆ ಬೇರೆ ಸಂಶೋಧಕರು ಹಾಗೆ ವಿದ್ಯಾರ್ಥಿಗಳು ಮತ್ತು ಹಲವು ಶಿಕ್ಷಣ ತಜ್ಞರು ಆ ದಿನ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಲಿಕ್ಕೆ ಇದ್ದಾರೆ. ಇದು ಮೊದಲ ದಿನದ ಕಾರ್ಯಕ್ರಮ. ಮಾರನೇ ದಿನ ಮೊದಲ ಅಧಿವೇಶನದಲ್ಲಿ, ಬೆಳಗಿನ ಅಧಿವೇಶನದಲ್ಲಿ ಬೇರೆ ಬೇರೆ ವಿಷಯ ತಜ್ಞರು ತಮ್ಮ ವಿಷಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಎರಡನೇ ದಿನ ನಾವು ಸಾಕಷ್ಟು ಜನರನ್ನು ತಲುಪುವ ನಿಟ್ಟಿನಲ್ಲಿ ಆನ್ಲೈನನ್ನು ಕೂಡ ಅಳವಡಿಸ್ಕೊಂಡಿದ್ದೇವೆ. ಆ ದಿನದ ಮೊದಲ ಭಾಷಣ ಡಾಕ್ಟರ್ ಮಹೇಶ್ ಕಲ್ಲಹಳ್ಳ ಅಂತ, ಇವರು USA ಗೂಗಲ್ನಲ್ಲಿ ಸೀನಿಯರ್ ಡೈರೆಕ್ಟರ್ ಆಗಿ, ಹಿರಿಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಎರಡನೇ ಸೆಷನ್ ಡಾಕ್ಟರ್ ಅಜಯ್ ಗೋಯಲ್ ಅಂತ, ಇವರು ನಿಮ್ಯಾನ್ಸ್ನಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೂರನೇ ಅಧಿವೇಶನ ಡಾಕ್ಟರ್ ಕಿಶೋರ್ ಅಂತ, ಅವರು ಗಣಿತಶಾಸ್ತ್ರ ಮುಖ್ಯಸ್ಥರು. ಇವರು ಸೈಂಟ್ ಜೋಸೆಫ್ ಇಂದ ಬರ್ತಾ ಇದ್ದಾರೆ. ಅವರು ಆ ಒಂದು ಅಧಿವೇಶನವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಮೂರು ಸೆಷನ್ಗಳೊಂದಿಗೆ ಮಧ್ಯಾಹ್ನ ಮೇಲೆ ಒಂದು ಮೊದಲ ಉಪನ್ಯಾಸವಾಗಿ ಡಾಕ್ಟರ್ ಶೀಲಾ ಅಂತ, ಇವರು ಶ್ರೀ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇಂದ AI ನರ್ಸಿಂಗ್ ಶಿಕ್ಷಣ ಹಾಗೂ ಪ್ರಾಕ್ಟೀಸ್ನಲ್ಲಿ ಹೇಗೆ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಹಾಗೆ ಎರಡನೇ ದಿನ ಆನ್ಲೈನ್ನಲ್ಲಿ ಪ್ರೆಸೆಂಟೇಷನ್ಗಳನ್ನು ಹಲವು ಸಂಶೋಧಕರು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸುಮಾರು 250ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಇದೇ ವಿಷಯದ ಮೇಲೆ ಮಂಡನೆಯಾಗ್ತಿರುವಂಥದ್ದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಹೀಗೆ 2 ದಿನಗಳ ಈ ಒಂದು ಬಹಳ ಮುಖ್ಯವಾದಂಥ ವಿಷಯದ ಮೇಲೆ ನಡೀತಿರುವಂಥ ರಾಷ್ಟ್ರೀಯ ಸಮ್ಮೇಳನಕ್ಕೆ ಹೆಚ್ಚಿನ ಜನರು, ಮುಖ್ಯವಾಗಿ ವಿದ್ಯಾರ್ಥಿಗಳು, ಸಂಶೋಧನಾರ್ಥಿಗಳು ಹಾಗೆ ಶಿಕ್ಷಣ ತಜ್ಞರು ಭಾಗವಹಿಸ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಈ 2 ದಿನಗಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸಮಾರೋಪಕ್ಕೆ ಡಾಕ್ಟರ್ ಪವನಜ ಉಬರಟ್ಕ ಅನ್ನುವಂಥವ್ರು ಮೊದಲ ಕನ್ನಡ ವೆಬ್ಸೈಟನ್ನು ಮಾಡಿರುವಂಥ ಒಬ್ಬ ಪ್ರಸಿದ್ಧರು. ಅವರು ಸಮಾರೋಪ ನುಡಿಗಳನ್ನು ಆಡ್ತಾ ಇದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಶೋಮೋ ಕನ್ಸಲ್ಟೆನ್ಸಿ ಹಾಗೂ ಸ್ಯಾಪ್ ಎಕ್ಸ್ಪರ್ಟ್ ಆಗಿರುವಂಥ ಬೆಂಗಳೂರಿನ ಶ್ರೀಯುತ ಮುರಳೀಧರ್ ಅವರು ಭಾಗವಹಿಸ್ತಾ ಇದ್ದಾರೆ. ಈ 2 ದಿನಗಳ ಕಾರ್ಯಕ್ರಮ ಮಾನಸ ಟ್ರಸ್ಟ್ನ ಸಂಪೂರ್ಣ ಬೆಂಬಲದೊಂದಿಗೆ ನಡೀತಾ ಇದೆ. ಹಾಗಾಗಿ ಡಾಕ್ಟರ್ ರಜನಿ ಪೈ ಅವರು, ನಮ್ಮ ನಿರ್ದೇಶಕರು, ಈ 2 ಸಮ್ಮೇಳನದ ದಿನಗಳಲ್ಲಿ ನಮ್ಮ ಜೊತೆಗಿರ್ತಾರೆ. ಡಾಕ್ಟರ್ ಪ್ರೀತಿ ಶಾನ್ಭಾಗ್ ಅವರು, ಡಾಕ್ಟರ್ ವಾಮನ್ ಶಾನ್ಭಾಗ್ ಅವರು ಇರ್ತಾರೆ. ಹಾಗೆ ನಮ್ಮ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರ ಮಾರ್ಗದರ್ಶನದಲ್ಲಿ 2 ದಿನದ ಸಮ್ಮೇಳನಗಳ ಆಯೋಜನೆಯಾಗಿದೆ. ಹಾಗೆ ಪ್ರೊಫೆಸರ್ ಬಾಳಿಗ ಸರ್ ಅವರು ನಮ್ಮ ಜೊತೆಗಿರ್ತಾರೆ. ಈ ಕಾರ್ಯಕ್ರಮಗಳ 2 ಸಮ್ಮೇಳನಗಳ ಕನ್ವೀನರ್ ಆಗಿ, ಮುಖ್ಯ ಸಂಯೋಜಕರಾಗಿ ಡಾಕ್ಟರ್ ಅರ್ಚನಾ ಭಟ್ ಇದ್ದಾರೆ. ಹಾಗೆ ಕೋ ಕನ್ವೀನರ್ಸ್ ಆಗಿ ಮಂಜುನಾಥ್ ಸ್ವಾಮಿ, ನಮ್ಮ ಸಮಾಜ ಕಾರ್ಯದ ಮುಖ್ಯಸ್ಥರು, ಹಾಗೆ ಶ್ರೀ